ಎಸ್, ಮುಂದುವರೆದುವಾಗ ನಾನು ಆಗಲೇ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಇದಾಯಿತು. ಓಕೆ, ಎಸ್, ಹ್ಯಾಪಿ ಮಾರ್ನಿಂಗ್ ಮೈ ಡಿಯರ್ ಲೀಡರ್ಸ್. ಇಷ್ಟು ನೀಚ ಬುದ್ಧಿಗೆ ಇಳಿದಿದ್ದಾರೆ ಅಂದ್ರೆ ಅದು ಒಂದ್ ಕಡೆ ಬೇಜಾರಾಗ್ತಕ್ಕಂಥ ವಿಚಾರ. ಅವ್ರು ಯಾರಾದ್ರೂ ಆಗಿರ್ಲಿ, ಬಟ್ ಆದ್ರೆ ಒಂದು ಖುಷಿ ವಿಚಾರ, ನಮ್ಮ ಎಂಟೈರ್ ಡಿಸ್ಟ್ರಿಬ್ಯೂಟರ್ಸ್ ಅನ್ನ ಅವರು ಸ್ಟ್ರಾಂಗ್ ಮಾಡಿದ್ರು. ಅಂಡ್ ಆ ಸ್ಟ್ರಾಂಗ್ ಮಾಡದಂತ ವಿಚಾರಕ್ಕೆ ನಾನು ತುಂಬಾ ಒಂದ್ ಕಡೆ ಖುಷಿ ಪಡ್ತೀನಿ. ಇನ್ನೊಂದು ಕಡೆ ಕೆಲಗಡೆ ಡೆಪ್ತ್ ಅಲ್ಲಿ ಕೆಲವೊಬ್ರು ಕನ್ಫ್ಯೂಸ್ ಆಗಿರ್ಬೋದು. ಆ ಡಿಸ್ಟ್ರಿಬ್ಯೂಟರ್ಸ್ ಅನ್ನ ನಾವು ಹಿಂಗನ್ನಂಗೆನೆ ನಮಗೆ ಗೊತ್ತು ಅವರನ್ನ ಸತ್ಯ ಹೇಗೆ ಅರ್ಥ ಮಾಡಿಸೋದು ಅಂತ ಹೇಳಿ. ಅಫ್ಕೋರ್ಸ್ ಈಗೆಲ್ಲ ನೋಡ್ತಿದ್ದಾರೆ, ನಮ್ಮ ಆಪರೇಷನ್ಸ್ ಈಗ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಅಂಡ್ ಸ್ನೇಹಿತರೆ, ಅಂಡ್ ಈ ರೀತಿ ವಿಚಾರಗಳಿಗೆ ತಲೆ ಕೆಡಿಸ್ಕೋಬೇಡಿ. ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ಧೀರೂಭಾಯ್ ಅಂಬಾನಿ ಅವರು ಕಂಪನಿ ಸ್ಟಾರ್ಟ್ ಮಾಡಿದ ಬಿಗಿನಿಂಗ್ ನಲ್ಲೇ 13 ಅಂದ್ರೆ ರಿಲಯನ್ಸ್ ಥ್ರೆಡ್ ಅನ್ನೋ ಕಂಪನಿ ಸ್ಟಾರ್ಟ್ ಮಾಡಿದಾಗ ಅವ್ರ ಮೇಲೆ ಹತ್ತತ್ರ 13 ಕೇಸ್ಗಳು ಬೀಳ್ತವೆ. ಇನ್ನು ಸ್ಟೇಷನ್ ಹತ್ರ ಬಂದು ಸ್ಟಾಪ್ ಆದಂತ ಕೇಸ್ಗಳು ಇನ್ನೆಷ್ಟಿರ್ತಾವೋ ಲೆಕ್ಕ ಹಾಕೊಳ್ಳಿ, ಕಂಪ್ಲೇಂಟ್ಸ್. ಆದ್ರೆ ನನಗೆ ಈ ಒಂದು ಸಣ್ಣ ಒಂದು ವಿಚಾರ, ಈ ರೀತಿ ಒಂದು ಸಣ್ಣ ಒಂದು ವಿಚಾರ ನಮ್ಮನ್ನ ಎಷ್ಟು ದೊಡ್ಡ ಯೋಚನೆಗೆ ಕಾರಣವಾಗ್ತಿದೆ ಅಂತ ಹೇಳಿದ್ರೆ, ಅದು ಇನ್ನೊಂದ್ ಕಡೆ ನಮ್ಮ ಯೋಚನೆನ ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ ಅಂತ ಹೇಳಿ ಜನಕ್ಕೆ ಇನ್ನೊಂದಷ್ಟು ಹೊರಹೊಮ್ತಿದೆ. ನಮ್ಮ ಕಂಪನಿ ಎಷ್ಟು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತಿದೆ. ನೋಡಿ, ಕಾಣದ ಕೈಗಳು ನಮ್ಮ ಹಿತಶತ್ರುಗಳು. ನಮ್ಮನ್ನ ಎಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ. ನಮ್ಮ ಗ್ರೋತ್ ಅನ್ನ ಅವ್ರ ಕೈಲಿ ತಡಿಲಿಕ್ಕೆ ಆಗ್ತಿಲ್ಲ, ಪರವಾಗಿಲ್ಲ. ಆದ್ರೆ ಒಂದ್ ಮಾತ್ರ ಸತ್ಯ, ಇವ್ರನ್ನ ಬೆಳೆಯಕ್ ಬಿಟ್ರೆ ನಮಗ್ ಜಾಗ ಬಿಡಲ್ಲ ಇವರು. ಅಷ್ಟು ವೇಗ ಇವ್ರದಿದೆ ಅಂತ ಹೇಳಿ ನಮ್ಮನ್ನ ತುಳಿಯಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಅಂದ್ರೆ ಇವತ್ತು ಕೆಲವೊಂದು ಈ ಒಂದು ವ್ಯಕ್ತಿಗಳನ್ನೆಲ್ಲ ಸಪೋರ್ಟ್ ತಗೊಂಡು ಹಾಗೆ ಹೀಗೆ ಇವರನ್ನ ಸ್ನೇಹಿತರೆ ನಮ್ಮನ್ನ ತುಳಿಬೇಕು ಅಂತ ಹೇಳಿ ಕೆಲವೊಂದು ಏರಿಯಾದ ಕೆಲವೊಂದು MLA ಕೂಡ ಜೊತೆಗೆ ಸಪೋರ್ಟ್ ತಗೊಂಡಿದ್ದಾರೆ. ಆದ್ರೆ ಅವ್ರಿಗೊಂದು ಮಾತು ಹೇಳ್ತೀನಿ, ನೀವು MLA ಅವ್ರ ಜೊತೆಗೆ ಸಪೋರ್ಟ್ ತಗೊಂಡು ನೀವಿಟ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾನೇ ಆ MLA ಅವ್ರ ಜೊತೆಗೆ ನಿಂತ್ಕೊಂಡು ನಮ್ಮ ಕಡೆಯಿಂದ ಅಟ್ಲೀಸ್ಟ್ 1000-2000 ವೋಟ್ಸ್ ಅನ್ನ ಆ MLA ಅವ್ರಿಗೆ ನಮ್ಮ ಕಡೆಯಿಂದ ಹೋಗೋಂಗ್ ಮಾಡಿ ನೆಕ್ಸ್ಟ್ ನಮ್ದಿದೆ. ನೆಕ್ಸ್ಟ್ ಯಾರಿಂದ ನಮಗ್ ಬಾಣ ಬಿಡಿಸಿದ್ರು ಆ ಬಾಣನ ಮತ್ತೆ ರಿಟರ್ನ್ ಹೋಗಂಗ್ ನಾನು ಮಾಡ್ತೀನಿ. ಯಾಕೆಂದ್ರೆ ನಾವು ಹುಟ್ಟಿದ್ದೇ ಮಾಸಲ್ಲಲ್ವಾ, ಅದನ್ನ ನಾವು ಮಾಡಿದ್ರೆ ಬಿಡ್ತೀವ? ನಾವು ಆ MLA ರೆಸ್ಪೆಕ್ಟ್ ಮಾಡ್ತೀವಿ. ಆ MLA ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ಅದು ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ಆ ಯಾವ MLA ಅಂತ ನೀವು ಕೇಳಂಗಿಲ್ಲ, ನಾನು ಹೇಳೋದಿಲ್ಲ. ಅವ್ರು ನಮ್ಮ ಬಗ್ಗೆ ಗೊತ್ತಿಲ್ಲ. ಆದ್ರೆ ಅವರಿಗೆ ನಮ್ಮ ಕಂಪನಿನಲ್ಲಿ ಎಷ್ಟು ಸಾವಿರ ಜನ, ಎಷ್ಟು ಲಕ್ಷ ಜನ ಅವರ ಜೀವನವನ್ನ ಕಟ್ಕೊಳ್ತಿದ್ದಾರೆ ಅನ್ನೋ ವಿಚಾರನ ನಾವು ಅರ್ಥ ಮಾಡಿಸೋಣ. ಅಂಡ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 100% ಹೇಳ್ತೀನಿ, ಆ MLA ನಾವು ಸಾಥ್ ಕೊಡ್ತೀವಿ, ಆ MLA ನಾವು ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡಿ ಯಾರು ನಮಗ ಆಪ್ ಇಡ್ಬೇಕು ಅನ್ಕೊಂಡ್ರೋ ಅವರಿಗೆ ಆಪ್ ಹೆಂಗಿಡ್ತೀನಿ ಅನ್ನೋದನ್ನ ಓಪನ್ ಆಗಿ ಫೇಸ್ಬುಕ್ ಅಲ್ಲಿ ಮೆಸೇಜ್ ಕೊಡ್ತಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ನೋ ಪ್ರಾಬ್ಲಮ್. ಆದ್ರೆ ನಮ್ ಇಂಟೆನ್ಷನ್, ನಮ್ ಟಾರ್ಗೆಟ್ ಇವತ್ತು ಫೈಟ್ ಮಾಡೋದಲ್ಲ, ನಮ್ ಟಾರ್ಗೆಟ್ ಗ್ರೋತ್ ಆಗೋದು, ನಮ್ ಡಿಸ್ಟ್ರಿಬ್ಯೂಟರ್ಸ್ ನ ಗ್ರೋತ್ ಆಗ್ತಕ್ಕಂಥದ್ದು. ನೋಡಿ, ಕೆಲವೊಂದು ವಿಚಾರಗಳನ್ನ ಆಸ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾತಾಡಬಾರ್ದು, ಆದ್ರೆ ಮಾತಾಡಿಸುವಂತ ಪರಿಸ್ಥಿತಿ, ಮಾತಾಡ್ತಕ್ಕಂಥ ಸಮಯ ಬಂತು. ಆ ಸಮಯ ಬಂದಿದ್ದಕ್ಕೆ ಇದನ್ನ ಓಪನ್ ಆಗಿ ಮೆಸೇಜ್ ಶೇರ್ ಮಾಡ್ತಿದ್ದೀನಿ. ಯಾವ ಸ್ಟೇಷನ್ ಅಲ್ಲಿ ನಮ್ಮ ಬಗ್ಗೆ, ನಮ್ಮ ಕಂಪನಿ ಬಗ್ಗೆ ಯಾರೋ ಒಬ್ಬ ಲೇಡಿನ ಕಂಪ್ಲೇಂಟ್ ಮಾಡಿಸಿದ್ರು, ಆ ಸ್ಟೇಷನ್ ಅಲ್ಲಿ ಇರೋರಿಗೇನೆ ನಮ್ಮ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಾನು ಪ್ರಮೋಟ್ ಮಾಡ್ತೀನಿ. ನಾನೇ ಖುದ್ದಾಗಿ ಅವ್ರಿಗೆ ಪ್ರಾಡಕ್ಟ್ಸ್ ಅನ್ನ ಪ್ರಮೋಟ್ ಮಾಡ್ತೀನಿ. ಆ ಸ್ಟೇಷನ್ ಅಲ್ಲಿ ಇರೋರಿಗೂ ನಮ್ಮ ಪ್ರಾಡಕ್ಟ್ಸ್ ದಿ ಬೆಸ್ಟ್ ಅಂತ ಹೇಳಬೇಕು. ಯಾಕೆಂದ್ರೆ ನಮ್ಮ ರಿವೆಂಜ್ ಏನು ಗೊತ್ತಾ? ನಮ್ಮ ಸಕ್ಸಸ್ಸೇ ನಮ್ಮ ರಿವೆಂಜ್. ಯಾಕೆ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನಮ್ಮ ಪ್ರಾಡಕ್ಟ್ಸ್ ಅನ್ನ ಅವ್ರಿಗೆ ಕೊಡೋಣ. ಆ ಕೆಲಸನೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಮಾಡಲಿಕ್ಕೆ ಈಗ ಆಲ್ರೆಡಿ ಶುರು ಮಾಡ್ತಿದ್ದಾರೆ. ಅಂಡ್ ನಮ್ಮ ಗ್ರೋತ್ ಇನ್ನಷ್ಟು ಮಗದಷ್ಟು ಫಾಸ್ಟೆಸ್ಟ್ ಆಗಿ ಈಗ ಗ್ರೋ ಆಗ್ತಾ ಇದೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಅನ್ನೋದನ್ನ ನಾವು ಎದುರಾಳಿ ಮಾತಾಡ್ತಿದ್ದಾರೆ. ಯಾಕೆಂದ್ರೆ ಈಗ ತಾನೇ ಸ್ಟಾರ್ಟ್ ಆದಂತ ಕಂಪನಿಯನ್ನ ತುಳಿಬೇಕು ಅಂತ ಹೇಳಿ ಇಷ್ಟೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅರ್ಥ ಆಗೋಗಿದೆ ಇದು ಎಷ್ಟು ಫಾಸ್ಟ್ ಆಗಿ ಬೆಳೀತಿದೆ, ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಿದ್ದಾರೆ ಅಂತ. ಆದ್ರೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ವಿನ್ಫಿನಿತ್ ಡಿಸ್ಟ್ರಿಬ್ಯೂಟರ್ಸ್ಗೆ ನಾನು ಆಕ್ಟ್ಸ್ ಆಫ್ ಹೇಳ್ತೀನಿ. ನಮ್ಮ ಕಾಂಪಿಟೇಟರ್ಸ್ಗೆ ಉಚ್ಚೆ ಊಹಿಸೋ ಲೆವೆಲ್ಗೆ ನೀವು
ನೀವು ಸ್ಪೀಡ್ ಕೊಟ್ಟಿದ್ದೀರಾ ಅಂದ್ರೆ ನಿಮಗೊಂದು ಸಲಾಂ ಹೊಡಿತೀನಿ, ನಿಮಗೊಂದು ಆಕ್ಟ್ಸ್ ಆಫ್ ಹೇಳ್ತೀನಿ ಸ್ನೇಹಿತರೆ. ಯಾಕೆಂದ್ರೆ ಈಗ ಅವ್ರು ತಡ್ಕೊಳಕ್ ಆಗ್ಬಾರ್ದು, ಆ ಲೆವೆಲ್ಗೆ ನಮ್ ವೇಗ ಇನ್ನೂ ಸ್ಪೀಡ್ ಆಗತ್ತೆ. ಈಗ ಎಕ್ಸಾಂಪಲ್, ಎಲ್ಲರೂ ನಾವೇನೋ ಆಗ್ಬಿಟ್ಟಿದೀವಿ ಅನ್ಕೊಂಡಿದ್ದಾರೆ ನೋಡಿ. ನಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಅಲ್ಲಿ ಈಗಲೂ ನನ್ನ ಮೀಟಿಂಗ್ ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ನಾರ್ಮಲಿ ನಮ್ ಸ್ಪೀಡ್ ಒಂದು ರೇಂಜ್ಗಿರುತ್ತೆ, ಆದ್ರೆ ನಮ್ಮನ್ನ ಕೆಣಕಿದ್ರೆ ಅದರ ಸ್ಪೀಡ್ ಯಾವ ರೇಂಜ್ಗಿರುತ್ತೆ ಅನ್ನೋದನ್ನ ಇನ್ನ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ನೋಡ್ತೀರಾ. ಮೈ ಡಿಯರ್ ಫ್ರೆಂಡ್ಸ್, ಈಗ ಓಪನ್ಲಿ ಒಂದು ಮೆಸೇಜ್ ಕೊಡ್ತಿದ್ದೀನಿ, ನಮ್ಮ ಕಾಂಪಿಟೇಟರ್ಗೆ ಒಂದು ಗುಡ್ ನ್ಯೂಸ್ ಕೊಡ್ತಿದ್ದೀನಿ. ನಮ್ಮನ್ನು ಕೆಣಕಿದ್ದಕ್ಕೋಸ್ಕರ ಇನ್ನು ಎರಡೇ ತಿಂಗಳಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಕೊಡ್ತೀನಿ. ಆ ಗುಡ್ ನ್ಯೂಸ್ ಏನು ಗೊತ್ತಾ? ಬೆಚ್ಚ ಬೀಳಬೇಕು ಆ ತರ ಒಂದು ಗುಡ್ ನ್ಯೂಸ್ ಕೊಡ್ತೀನಿ. ನನ್ನ ಫೋಕಸ್ ಎಂಟೈರ್ ಈಸ್ಟ್, ವೆಸ್ಟ್, ನಾರ್ತ್ ಇನ್ನೂ ಬಿಸ್ನೆಸ್ ನ ಸ್ಪೀಡ್ ಮಾಡ್ತೀನಿ. ಸೌತ್ ಇಂಡಿಯಾದಲ್ಲಿ ಏನ್ ಇವತ್ತು ಬಿಸ್ನೆಸ್ ಸ್ಪೀಡ್ ಆಗ್ತಿದೆ ಅದನ್ನ ಇನ್ನಷ್ಟು 3 times ನಾರ್ತ್ ಇಂಡಿಯಾ, ವೆಸ್ಟ್ ಇಂಡಿಯಾ, ಈಸ್ಟ್ ಇಂಡಿಯಾ ಇಲ್ಲಿ ಬಿಸ್ನೆಸ್ ನ ಸ್ಪ್ರೆಡ್ ಮಾಡ್ತಿದ್ದೀನಿ. ಬೇಕಂದ್ರೆ ಈಗಲೂ ಕೂಡ ಎಕ್ಸಾಂಪಲ್, ಈಗಲೂ ನಾರ್ತ್ ಇಂಡಿಯಾದಲ್ಲಿ ಈಗ ನಾನು ಯಾವ ಕೆಲಸದಲ್ಲಿ ಬಿಸಿ ಇದ್ದೀರೋದಕ್ಕೆ ಲೈವ್ ಆಗಿ ಈಗಲೂ ಒಂದು ಹೋಟೆಲ್ ಅಲ್ಲಿ ಕೆಲವೊಬ್ರು ಲೀಡರ್ಶಿಪ್ ಜೊತೆಗೆ ಮೀಟಿಂಗ್ ಅಲ್ಲಿ ಇದ್ದೆ. ಎಲ್ಲರೂ ಅನ್ಕೊಂಡಿದ್ದಾರೆ ನಾವು ಇಲ್ಲೋಗ್ಬಿಟ್ಟಿದೀವಿ ಅಂತ. ಪೀಚೆ ಐಸರು ಜಸ್ಟ್ ಎಲ್ಲರೂ ಅನ್ಕೊಂಡಿದ್ದಾರೆ ನೋಡಿ. ಈಗ್ಲೂ ನಾನು ಕೆಲವೊಬ್ರು ಲೀಡರ್ಶಿಪ್ ಜೊತೆ ಮೀಟಿಂಗ್ ನಲ್ಲಿ ಇದ್ದೀನಿ. ಅವ್ರು ನನ್ನ ಜೊತೆಗೆ ಮೀಟಿಂಗ್ ಅಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಕಾಂಪಿಟೇಟರ್ಸ್ಗೆ ಸುಮಾರು ಗುಡ್ ನ್ಯೂಸ್, ಇಷ್ಟು ಸಾಕಾ ಪ್ರೂಫ್? ಇನ್ನು ಸುಮಾರು ಗುಡ್ ನ್ಯೂಸ್ ಕೊಡ್ತಿದ್ದೀನಿ. 100% ನಮ್ಮನ್ನು ಕೆಣಕ್ತಾ ಇದ್ರೆ ನಾವಿನ್ನೂ ರೊಚ್ಚಿಗೆದೊಳ್ತಾ ಇರ್ತೀವಿ. ನಮ್ಮನ್ನು ಕೆಣಕದಷ್ಟು ನಮ್ಮ ಸ್ಪೀಡ್ ಏನು ಅಂತ ನಮ್ಮ ಜನಕ್ಕೆ ತೋರ್ಸೋಣ. ಇದು ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾತಾಡ್ತಾ ಇಲ್ಲ, ಆಸ್ ಎ ಲೀಡರ್ ಆಗಿ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಗಾಗ ಈ ತರ ನಮ್ಮನ್ನು ಕೆಣಕೋರು ಇರಬೇಕು. ನೀವು ಕೆಣಕ್ತಾ ಇರಬೇಕು, ನಮ್ಮ ಪೊಗರು ಬೆಳೀತಾ ಇರಬೇಕು, ನಮ್ಮ ಸಿಸ್ಟಮ್ ಅನ್ನು ಬೆಳೆಸ್ತಾ ಇರಬೇಕು. ಯಾಕೆಂದ್ರೆ ಬೆಳಿಬೇಕು ಅಂತ ನಿಂತಿದ್ದೀವಿ, ತುಳಿಬೇಕು ಅಂತ ನಿಂತಿದ್ದಾರೆ. ಅವನು ಯಾವ್ದಕ್ಕೆ ಸಪೋರ್ಟ್ ಕೊಡ್ತಾನೆ ಹೇಳಿ? ಯಾರು ಬೆಳಿಬೇಕು ಅನ್ಕೊಳ್ತಾರೋ ಅವನಿಗೆ ಅವ್ನು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅದನ್ನ ನಾನು ಬಿಲೀವ್ ಮಾಡ್ತೀನಿ. ನಮ್ಮ ತಂದೆದು ಒಂದು ರಿಯಲ್ ಸ್ಟೋರಿ ಇದೆ. ನಾನು ಮೇ ಬಿ 2002 ನಡೆದಂತ ನಮ್ಮ ಫ್ಯಾಮಿಲಿಯ ಲೈಫ್ ಸ್ಟೋರಿ. ನಮ್ದು ಒಂದು ಸ್ವಂತ ಪವರ್ಲೂಮ್ ಫ್ಯಾಕ್ಟ್ರಿ ಇತ್ತು, ಚಿಕ್ಕ ಫ್ಯಾಕ್ಟ್ರಿ, 2 ಮಗ್ಗ ಇತ್ತು, 2 machines. ಅದು 3 machines ಆಯ್ತು. 3 machines ಆಗ್ತಿದ್ದಂಗೆ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಇವ್ರು ಬೆಳೀತಿದ್ದಾರೆ ಅಂತ ಹೇಳಿ ಓಪನ್ ಆಗಿ ನಮ್ಮ ಫ್ಯಾಕ್ಟ್ರಿ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಲೋಕಲ್ ಕೌನ್ಸಿಲರ್ನ ಹತ್ರ ಹೋಗಿ ಇವ್ರ ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿಸ್ಬೇಕು ಅಂತ ಹೇಳಿ ಫೈಟ್ ಮಾಡಿದ್ರು. ನಾನು ಆಗ RSS ನಲ್ಲಿ ಆಸ್ ಎ ತುಂಬಾ ಇಂಪಾರ್ಟೆಂಟ್ ಆದಂತ ಕೆಲಸವನ್ನ ನಾನು ಮಾಡ್ತಿದ್ದೆ. RSS ನಲ್ಲಿ ಇದ್ದೆ, ಆಸ್ ಎ ಮುಖ್ಯ ಶಿಕ್ಷಕ ಆಗಿ ಕೆಲಸ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಏರಿಯಾದಲ್ಲಿ ಕಾಂಗ್ರೆಸ್ನ ಒಬ್ಬ ಲೀಡರ್ ಇದ್ರು. ಅವರು ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿ ಓಪನ್ ಆಗಿ ಆವಾಜ್ ಹಾಕಿದ್ರು. ಓನ್ಲಿ ಒನ್ ರೀಸನ್, ನಾನು RSS ನಲ್ಲಿ ಇದ್ದೆ ಅನ್ನೋದಕ್ಕೆ ಒಂದೇ ಒಂದು ಕಾರಣಕ್ಕೋಸ್ಕರ. ಆಗ ಅದನ್ನ ಆ ಒಂದು ಕೌನ್ಸಿಲರ್ ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ತೀನಿ ಅಂತೇಳಿ ನಮ್ಮ ಫ್ಯಾಕ್ಟ್ರಿನ ಕರೆಂಟ್ ಕಟ್ ಮಾಡಿಸಿದ್ರು, ನಮ್ಮ ಫ್ಯಾಕ್ಟ್ರಿನ ಸ್ಟಾಪ್ ಆಗಂಗ್ ಮಾಡಿದ್ರು. ಆದ್ರೆ ನಮ್ಮ ತಂದೆ, ನೀನ್ ಫ್ಯಾಕ್ಟ್ರಿನ ಬೆಂಕಿ ಹಚ್ಚಿದ್ರೆ ಹಚ್ಚು, ನಾನೇನ್ ಮಾಡ್ಬೇಕೋ ಮಾಡ್ತೀನಿ ಅಂತ ಹೇಳಿ. ಆಗ ನಮ್ಮ ಹತ್ರ ದುಡ್ಡು, ಫೈನಾನ್ಷಿಯಲಿ ಕ್ಯಾಲಿಬರ್ ಇರಲಿಲ್ಲ. ಆದ್ರೆ ಚಾಲೆಂಜ್ ಮಾಡೋದ್ರಲ್ಲಿ ನಮ್ಮಪ್ಪನ ಮಗ ನಾನು. ಚಾಲೆಂಜ್ ಮಾಡೋದ್ರಲ್ಲಿ ನಮ್ಮಪ್ಪ ಹಿಂದೇಟಾಕ್ಲಿಲ್ಲ, ಹೈಕೋರ್ಟ್ಗೆ ಹೋದ್ರು. ಆವತ್ತಿನ ಕಾಲದಲ್ಲೇ ಹೈಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ನಮ್ಮ ಫ್ಯಾಕ್ಟ್ರಿನ ಕೌನ್ಸಿಲರ್ ಅಗೇನ್ಸ್ಟ್ ಓಪನ್ ಮಾಡಿಸಿದ್ವಿ. ಅದಾದ್ಮೇಲೆ ನಮ್ಮ ಹತ್ರದಲ್ಲಿರೋ ಜನ ಹೆಂಗೂ ಫ್ಯಾಕ್ಟ್ರಿ ಬೇರೆ ಕಡೆ ಶಿಫ್ಟ್ ಮಾಡಿದಿರಾ ನೋಡಿ. ಪ್ರತಿಯೊಂದು ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಕೊಡುತ್ತೆ. ಆಗ ನಮ್ಮ ಫ್ಯಾಕ್ಟ್ರಿನವ್ರು ಕ್ಲೋಸ್ ಮಾಡಿಸಿದ್ದಕ್ಕೆ ನಮ್ಮ ತಂದೆ ರಿಸ್ಕ್ ತಗೊಂಡು ಇನ್ನೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು, ಸಾಲ ಮಾಡಿ ಇನ್ನೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು. ಇಲ್ಲ ಅಂದಿದ್ರೆ ನಮ್ಮ ತಂದೆ ರಿಸ್ಕ್ ತಗೊಳ್ತಿರ್ಲಿಲ್ಲ. ಆದ್ರೆ ನಮ್ಮ ಎದುರಾಳಿ ಆಗ ನಮ್ಮ ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿಸಂತ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಆ ಕೌನ್ಸಿಲರ್ಗೂ ನಾನೀಗ ಧನ್ಯವಾದ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಗೊತ್ತಾ, ನಮ್ಗೆ ಇನ್ನೊಂದು ಮನೆ ಬೆಂಗಳೂರಲ್ಲಿ ಮಾಡ್ಕೊಳಕ್ ಚಾನ್ಸ್ ಸಿಕ್ತು. ಅದು ನೆಗೆಟಿವ್ ಆಗಿ ನೋಡಿದ್ರೆ ನೆಗೆಟಿವ್, ಪಾಸಿಟಿವ್ ಆಗಿ ನೋಡಿದ್ರೆ ಪಾಸಿಟಿವ್. ಇವತ್ತು ವಿನ್ಫಿನಿತ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ವಿನ್ಫಿನಿತ್ ಮೇಲೆ ಒಂದು ರಾಂಗ್ FIR, ಅದು ಕೋರ್ಟ್ ನಿರ್ಧಾರ ಮಾಡುತ್ತೆ. ರಾಂಗಾ ರೈಟಾ ನಮಗ್ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಆ ರೇಣುಕಾ ಅನ್ನೋರು ಮಕಾನು ನೋಡಿಲ್ಲ, ರೇಣುಕಾ ಅನ್ನೋರು ಹೇಗಿದ್ದಾರೆ ಅಂತಾನು ಗೊತ್ತಿಲ್ಲ. ಅವ್ರನ್ನಿಟ್ಕೊಂಡು ಇವ್ರು ಗೇಮ್ ಆಡಿದ್ರು. ಒಂದು ವಿನ್ಫಿನಿತ್ ಮೇಲೆ ಒಂದು ಬ್ಲಾಕ್ ಮಾರ್ಕ್ ತಗೊಂಡ್ ಬರ್ಬೇಕು ಅಂತ ಹೇಳಿ ಟ್ರೈ ಮಾಡಿದ್ರು. ನಾರ್ತ್ ಇಂಡಿಯಾದಲ್ಲಿ ನಮ್ಮ ಹತ್ರನೇ FIR ಕಾಪಿ ಇಲ್ಲ, ಆದ್ರೆ ನಾರ್ತ್ ಇಂಡಿಯಾ ಫುಲ್
ಈ ಒಂದು ಕಂಪನಿಯ ಟಾಪ್ ಲೀಡರ್ಶಿಪ್ ಅವರವ್ರ ಗ್ರೂಪ್ ನಲ್ಲಿ ಅದನ್ನ ಮೆಸೇಜ್ ಹಾಕೊಂಡ್ರು. ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡೋದಿಲ್ಲ. ಯಾಕೆ ಗೊತ್ತಾ? ನಿಮಗೆ ಗೊತ್ತಿಲ್ದಿರಂಗೆ ವಿನ್ಫಿನಿತ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾಂಪಿಟೇಟರ್ಸಿಗೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ. ಆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಯೂನಿವರ್ಸ್ ಏನ್ ಹೇಳುತ್ತೆ ಅಂದ್ರೆ, ಯಾರ ಬಗ್ಗೆ ಜಾಸ್ತಿ ಮಾತಾಡ್ತಿರೋ ಅವ್ರಿಗಿನ್ನೂ ಪವರ್ ಜಾಸ್ತಿ ಬರುತ್ತೆ ಅಂತಾರೆ. ಹಾಗೆ ನಮ್ಮ ಎಲ್ಲಾ ವಿನ್ಫಿನಿತ್ ಡಿಸ್ಟ್ರಿಬ್ಯೂಟರ್ಸ್ಗೆ ಅವ್ರ ಪವರ್ ಅನ್ನ ಜಾಸ್ತಿ ಮಾಡ್ತಿದ್ರಿ. ಅವ್ರಿಗೆ ಯೂನಿವರ್ಸ್ ಆಗಿ ಇನ್ನಷ್ಟು ಗ್ರೋತ್ ಕಡೆಗೆ ನೀವು ತಗೊಂಡು ಹೋಗ್ತಿದ್ರಿ. ನೋಡಿ, ನೀವೆಷ್ಟೇ ಸುಳ್ಳು ಕತೆಗಳನ್ನ ನಮ್ಮ ಕಾಂಪಿಟೇಟರ್ಸ್ ಕಟ್ಟಿದ್ರು ನಮ್ ಡಿಸ್ಟ್ರಿಬ್ಯೂಟರ್ಸ್ ನಂಬಲ್ಲ. ಯಾಕೆ ಅಂತ ಹೇಳಿದ್ರೆ, ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಲೀಡರ್ಸ್ ನಿಮ್ ಜೊತೆಗೆ, ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಮಾತ್ರ ನಿಮಗೆ ಲೀಡರ್ಸ್ ನಿಮ್ಮ ಹತ್ರ ಬರ್ತಾರೆ. ನನ್ನ ಹತ್ರ ಇರೋ ಲೀಡರ್ಶಿಪ್ ದುಡ್ಡು ಕೊಟ್ಟು ಬಂದಿರೋರಲ್ಲ, ದುಡ್ಡಾಸೆಗೆ ಬಂದಿರೋರಲ್ಲ. ನನ್ನ ಹತ್ರ ಇರೋ ಲೀಡರ್ಶಿಪ್ ನಮ್ಮನ್ನ ನೋಡಿ, ನಮ್ಮ ನೀತಿ, ನಮ್ಮ ನಿಯಮನ ನೋಡಿ ನಮ್ಮ ಜೊತೆಗಿರೋರು. ಆ ಲೀಡರ್ಶಿಪ್ ನ ಯಾರು ಏನ್ ಶೇಕ್ ಮಾಡಿದ್ರು ಆಗಲ್ಲ. ನಮ್ಮ ಹತ್ರ ಇರೋದು ರಿಯಲ್ ಲೀಡರ್ಶಿಪ್, ನಾಟ್ ಪರ್ಚೇಸ್ ಲೀಡರ್ಶಿಪ್. ಏನ್ ಹೇಳಿ? ನಮ್ಮ ಹತ್ರ ಇರೋರು ರಿಯಲ್ ಲೀಡರ್ಶಿಪ್, ನಾಟ್ ಪರ್ಚೇಸ್ ಲೀಡರ್ಶಿಪ್. ನನ್ನ ಹತ್ರ ಅಂತ ಲೀಡರ್ಶಿಪ್ ಅನ್ನ ಆ ದೇವರು ನನಗೆ ಕೊಟ್ಟಿದ್ದಾನೆ. ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅಂಡ್ ಸ್ನೇಹಿತರೆ, ಎಲ್ಲರೂ ಅನ್ಕೊಂಡಿದ್ರೆ ಮಂಜುನಾಥ್ ಸರ್ ಏನೋ ಹಾಗೆ ಹೀಗೆ ಅಂತ. ನಿಮಗೆ ಈಗ ತಾನೇ ಒಂದು ಲೈವ್ ಎಕ್ಸಾಂಪಲ್ ಕೊಟ್ಟೆ. ನಾನು ನನ್ನ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಅಲ್ಲಿ, ವಿನ್ಫಿನಿತ್ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಅಲ್ಲಿ ನಾವು ಬ್ಯುಸಿ ಆಗಿದ್ದೀವಿ. ತುಂಬಾ ಸ್ಪೀಡ್ ಆಗಿ ನಮ್ಮ ಬಿಸ್ನೆಸ್ ಅನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಹೊರಟಿದೀವಿ. ಅಂಡ್ ಸಾಕಷ್ಟು ಜನಕ್ಕೆ ಇನ್ನಷ್ಟು ಗುಡ್ ನ್ಯೂಸ್ ಗಳು ಬರ್ತವೆ. ಅಂಡ್ ವೆರಿ ಸೂನ್ ನಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಇದೇ ತಿಂಗಳು ನಾವು ನಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನ್ನ ಪ್ರೋಸೆಸ್ ಅನ್ನ ಇದೇ ಕಾರ್ತಿಕ್ ಮಾಸದಲ್ಲಿ ಮಾಡ್ಲಿಕ್ಕೆ ಹೊರಟಿದೀವಿ. ಈ ಕನ್ಫ್ಯೂಸ್ಗೆಲ್ಲ ತಲೆ ಕೊಡಬೇಡಿ. ನಿಮಗೆ ಮಾಡಕ್ ಬೇಜಾನ್ ಕೆಲಸ ಇದೆ. ಮೈ ಡಿಸ್ಟ್ರಿಬ್ಯೂಟರ್ಸ್, ಅವರ ಲೀಡರ್ಶಿಪ್ ಗೆ ನಾನು ಹೇಳ್ತಕ್ಕಂಥ ವಿಚಾರ, ನೀವು ಮಾಡಬೇಕಾಗಿರೋ ಕೆಲಸ ಸುಮಾರು ಇದೆ. ನಿಮ್ಮ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಕಡೆ ಗಮನ ಹರಿಸಿ, ನಿಮ್ಮ ಬಿಸ್ನೆಸ್ ನ ಮುಂದುವರ್ಸೋದ್ರ ಕಡೆ ಗಮನ ಹರಿಸಿ. ಆದ್ರೆ ಸತ್ಯಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅದೇ ತರ ಈ 10 ದಿನ ನಾವೆಲ್ಲೂ ಕೂಡ ಈ 10 ದಿನಗಳ ಕಾಲ ನಾವೆಲ್ಲೂ ಆಚೆ, ಕೆಲವೊಬ್ಬರಿಗೆ ಒಂದು 3 ದಿನ ನನ್ನ ಮೊಬೈಲ್, 4 ದಿನ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅಂಡ್ ಸಚ್ ಎ ಗ್ರೇಟ್ ಥಿಂಗ್. ನಮ್ಮ ಮಿಸ್ಸಸ್ ತುಂಬಾ ಖುಷಿ ಆದ್ರು. ಯಾಕೆ ಗೊತ್ತಾ? ಈ 8-10 ದಿನ ಟೋಟಲಿ ಫ್ಯಾಮಿಲಿ ಜೊತೆಗೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅದಾದ್ಮೇಲೆ ತಿರುತನಿ ಅಂತ ಹೇಳಿ ಮುರುಗನ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ ಫ್ಯಾಮಿಲಿನ ಕರ್ಕೊಂಡು. ಅಂಡ್ ಥ್ಯಾಂಕ್ಸ್ ಟು ಅವರ್ ಕಾಂಪಿಟೇಟರ್ಸ್, in 8 to 10 days we are giving to full time with ನಾನು ನಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಅನ್ನ ಸ್ಪೆಂಡ್ ಮಾಡಿದೆ. ಫ್ಯಾಮಿಲಿ ತುಂಬಾ ಖುಷಿಯಾಗಿದ್ರು, ಹ್ಯಾಪಿ ಆಗಿದ್ರು. ಅಂಡ್ ಇದನ್ನ ನೋಡಿ ತುಂಬಾ ನನಗೆ ಒಂಥರ ಖುಷಿ ಆಯ್ತು. ನೋಡಿ, ನಮ್ ಗುಣನೇ ಹೆಂಗೆ, ನೆಗೆಟಿವ್ನ ಹೆಂಗೆ ಪಾಸಿಟಿವ್ ಆಗಿ ನಾನು ಟರ್ನ್ ಮಾಡ್ಕೋಬೇಕು. ಈ ಒಂದು ಸಮಯನ ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಡು ದೇವಸ್ಥಾನಗಳಿಗೆ ಹೋದೆ. ಅದಾದ್ಮೇಲೆ ಅವ್ರನ್ನ ಕರ್ಕೊಂಡು ಕೆಲವೊಂದು ಟೂರಿಸಂ ಪ್ಲೇಸ್ಗೆ ಹೋದೆ, ಎಂಜಾಯ್ ಮಾಡಿದೆ. ಬಟ್ ಅಲ್ಲಿಂದನೇ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ನಮ್ಮ ಕೆಲವೊಬ್ಬರು ಟಾಪ್ ಲೀಡರ್ಶಿಪ್ಗೆ ನಾನು ಎಲ್ಲೆಲ್ಲಿ ಇರ್ತಿದ್ದೀನಿ ಅನ್ನೋ ಒಂದು ಮೆಸೇಜ್ ಕೂಡ ಗೊತ್ತಿತ್ತು. ಅವ್ರಿಗೆ ಒಂದು ಮೆಸೇಜ್ ಕೊಡ್ತಾ ಹೋದೆ, ತಾಳಿದವನು ಬಾಳಿಯಾನು. ಯಾಕೆಂದ್ರೆ ಅಂತ ರಿಲಯನ್ಸ್ ಅನ್ನೋ ದೊಡ್ಡ ಕಂಪನಿಗೆನೆ 13 ಕೇಸ್ಗಳು ಬಿದ್ದಿವೆ. ವಿನ್ಫಿನಿತ್ ನೋಡಿ, ನಾನೆಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಒಂದು ಮಾತು ಹೇಳ್ತೀನಿ. ಕಂಪನಿ ಅಂದ ಮೇಲೆ ಕೇಸು, ಅದು ಇದು, ಕೆಲವೊಬ್ರು ಕಾಂಪಿಟೇಟರ್ಸ್ ಇರ್ತಾರೆ, ಅಂತವ್ರ ಕಂಪನಿ ಮೇಲೆ ಕೇಸ್ ಹಾಕಬೇಕು. ನಾವು ಕೇಸನ್ನ ಚೀಟಿಗೆ ಹೊಡೆದಂಗೆ ಗೆಲ್ಲಬೇಕು. ಯಾಕೆಂದ್ರೆ ನಮ್ಮ ದೆವ್ವ ಇದ್ರೇನೆ ದೇವ್ರ ಪವರ್ ಏನು ಅಂತ ಗೊತ್ತಾಗತ್ತೆ. ಹಂಗೇನೆ ಈ ತರ ಕೆಲವೊಂದು ಕೇಸ್ ಬೀಳ್ಬೇಕು. ಆ ಕೇಸನ್ನ ನಾವು ನೀಟಾಗಿ ಗೆಲ್ಲಬೇಕು, ಸ್ವೈಪ್ ಮಾಡಬೇಕು. ಆಗ್ಲೇ ಜನಕ್ಕೆ ಅರ್ಥ ಆಗುತ್ತೆ ವಿನ್ಫಿನಿತ್ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಕಂಪನಿ ಅನ್ನೋದು ಜನಗಳಿಗೆ ಮೆಸೇಜ್ ಗೊತ್ತಾಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಎನಿಹೌ ಕಾಂಪಿಟೇಟರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ, ನಮ್ಮ ಇನ್ನಷ್ಟು ಫಾಸ್ಟೆಸ್ಟ್ ಆಗಿ ಗ್ರೋಯಿಂಗ್ ಕಡೆಗೆ ಗಮನ ಹರಿಸಿರೋದಕ್ಕೆ. ಅಂಡ್ ಐ ಥಿಂಕ್ ನಾನು ನಮ್ಮೆಲ್ಲ ಪಾರ್ಟ್ನರ್ಶಿಪ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಯಾವಾಗ್ಲೂ ನನ್ನ ಡಿಸ್ಟ್ರಿಬ್ಯೂಟರ್ಸ್ನ, ನಮ್ಮ ಪಾರ್ಟ್ನರ್ಸ್ನ ನಾನು ನೆನೆಸ್ಕೊಳ್ತೀನಿ. ಹೀಗೆ ನಿಮ್ಮ ಸಹಕಾರ ಇರಲಿ. ಪ್ರಾಣ ಇರೋವರೆಗೂ, ಉಸಿರಿರೋವರೆಗೂ ನಮ್ಮ ನಂಬಿ ಬಂದಂತ ಜನಗಳನ್ನ ಮುಂದಕ್ಕೆ ತಗೊಂಡು ಹೋಗೋದೇ ನಮ್ಮ ಧ್ಯೇಯ, ನಮ್ಮ ಕರ್ತವ್ಯ. ಆ ಕೆಲಸನ ನಾವಿಲ್ದಿರ ಹೋಗ್ಲಿ, ನಮ್ಮ ಸಿಸ್ಟಮ್ ಅದನ್ನ ರನ್ ಮಾಡ್ತಾ ಹೋಗುತ್ತೆ. ಡೋಂಟ್ ವರಿ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ವಿನ್ಫಿನಿತ್ ಇನ್ನಷ್ಟು ಸ್ಟ್ರಾಂಗ್ ಆಗಿ, ಇನ್ನಷ್ಟು ಬೆಟರ್ ಆಗಿ ಹೋಗ್ತಿದೆ. ಇದೇ ಖುಷಿ ವಿಚಾರ ಹೇಳ್ತಿದ್ದೀನಿ. ನಾರ್ತ್ ಇಂಡಿಯಾದಲ್ಲಿ ಇದೇ ಡಿಸೆಂಬರ್ ತಿಂಗಳು ನಮ್ಮ ವೇರ್ ಹೌಸ್ ಕೂಡ ಓಪನ್ ಮಾಡ್ತಾ ಇದೀವಿ. ಅಂಡ್ ಗುಡ್ ನ್ಯೂಸ್,
ನಾವು ಪ್ಲಾನ್ ಮಾಡ್ತಾ ಇದೀವಿ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ಗೆ ಮೆಂಬರ್ ಆಗಕ್ಕೆ ಈಗ ಆಲ್ರೆಡಿ ಗ್ರೌಂಡ್ ವರ್ಕ್ ಸ್ಟಾರ್ಟ್ ಮಾಡಿದೀವಿ. ಇವ್ರ ಕೆಣಕದಷ್ಟು ನಾವು ಇನ್ನಷ್ಟು ಪವರ್ಫುಲ್ ಆಗೋಣ. ಅವರು ನಮ್ಮನ್ನ ತುಳಿಬೇಕಂದಷ್ಟು, ನಮ್ಮನ್ನ ಟಚ್ ಮಾಡ್ಬೇಕು ಅನ್ಕೊಂಡಷ್ಟು ಅವ್ರು ಟಚ್ ಮಾಡಕ್ಕಾಗದೇ ಇರೋ ರೇಂಜ್ಗೆ ನಾವು ಬೆಳೆದು ತೋರ್ಸೋಣ. ಸ್ನೇಹಿತರೆ, ನಮ್ಮ ಎಲ್ಲ ಇನ್ಫಿನಿಟ್ ಡಿಸ್ಟ್ರಿಬ್ಯೂಟರ್ಸಿಗೆ ನಮ್ಮ ಪ್ಲಾನ್ ಎಷ್ಟು ಪವರ್ಫುಲ್ ಆಗಿಲ್ಲ ಅಂದ್ರೆ, ನಮ್ಮ ಸಿಸ್ಟಮ್ ಎಷ್ಟು ಪವರ್ಫುಲ್ ಆಗಿಲ್ಲ ಅಂದ್ರೆ, ನಮ್ಮ ಮೇಲೆ ಈ ತರ ಬ್ಲಾಕ್ ಮಾರ್ಕ್ ಅನ್ನ ತರಕ್ಕೆ ಟ್ರೈ ಮಾಡ್ತಾರೆ. ಯೋಚನೆ ಮಾಡಿ, ಇದೊಂದು ಪಾಯಿಂಟ್ ಸಾಕು. ಅಂದ್ರೆ ಓವರ್ ಆಲ್ ಸಿಸ್ಟಮ್ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಎದುರುಗಡೆ ಇರೋರಿಗೆ ಉಚ್ಚ ಉಳ್ಕೊಳ್ತಾ ಇದ್ದಾರೆ. ಏನೋ ಎದುರುಗಡೆ ಇರೋರು ಉಚ್ಚ ಉಳ್ಕೊಳ್ತಾ ಇದಾರೆ. ನಿಮಗಿನ್ನ ಮಾಡ್ತೀವಿ, ನಿಮಗಿನ್ನು ನಮ್ಮ ಆಟಿಟ್ಯೂಡ್ ಏನು ಅಂತ ನಾವು ತೋರಿಸ್ತೀವಿ. ಯಾಕೆ ಅಂದ್ರೆ ನಾವು ರಿವೆಂಜ್ ನ ಕೊಡಲ್ಲ, ಗ್ರೋತ್ ಅನ್ನ ತೋರಿಸ್ತೀವಿ. ಆ ಗ್ರೋತ್ ಅನ್ನ ನಾವು ಪ್ರೂವ್ ಮಾಡೋಣ. ಮೈ ಡಿಯರ್ ಇನ್ಫಿನಿಟ್ ಡಿಸ್ಟ್ರಿಬ್ಯೂಟರ್ಸ್, ಆಲ್ ದಿ ಬೆಸ್ಟ್. ವಿಶ್ ಯು ಆಲ್ ಇನ್ಫಿನಿಟಿ ಆಫ್ ವೆಲ್ತ್ ಅಂಡ್ ಹೆಲ್ತ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.